ಹೆಲೋ ಗೈಸ್, ವೆಲ್ಕಮ್ ಟು ಕೆ ಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಅಪ್ಡೇಟ್ಸ್ ಆಗಿರುವಂಥದ್ದು. ಕೆಲವೊಂದು ಹಿಂಟ್ ಕೊಡ್ತಾ ಹೋಗಿದ್ದಾರೆ ನಮ್ಮ ಆ್ಯಕ್ಟರ್ಸೇನೆ. ಹೇಗೆ ಅಂತ ಕೇಳೋದಾದರೆ, ರೀಸೆಂಟಾಗಿ ಎಲೆಕ್ಷನ್ ನಡೀತಲ್ಲ, ಆಗೆಲ್ಲ ಹೆಂಗಾಗಿದೆ ಅಂದರೆ ಎಲ್ಲ ಮನೆಯಿಂದ ಆಚೆ ಬಂದಿದ್ದಾರೆ ನಮಗೆ ಅನಿಸಿದ್ದು. ಅಂದರೆ ಫಸ್ಟ್ ಟೈಮ್ ನಾವೆಲ್ಲ ನೋಡ್ತಾ ಇದ್ದೀವಿ ಸ್ಟಾರ್ಸ್ನ ಎಲ್ಲ ಕಡೆಯಿಂದ, ಅಂದರೆ ನಿಜ ರೂಪ ನೋಡ್ದಂಗೆ ಆಗ್ತಾ ಇದೆ ನಮಗೆ. ಸೊ ಅದರಿಂದ ಒಂದೊಂದು ಹಿಂಟ್ ಸಿಗ್ತಾ ಹೋಗಿದೆ. ಅದ್ರ ಜೊತೆಗೆ ಅಪ್ಡೇಟ್ಸ್ ಏನಿದೆ ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ, ಸೊ ಗೈಸ್ ಯಾವುದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ರಾಮಾಯಣ ಮೂವಿ ಬಗ್ಗೆ ಮಾತಾಡ್ಕೊಳ್ಳೋಣ. ಯಶ್ ಅವರ ಐಡಿಯಾಲಜಿ, ಅಂದರೆ ಒಂದು ಅವರ ಥಿಂಕಿಂಗ್ ಹೇಗೆ ವರ್ಕ್ ಆಗ್ತಿದೆ ಅಂತ ಫಸ್ಟ್ ಮಾತಾಡಬೇಕಂದ್ರೆ, ಅವರಿಗೆ ಪ್ರಾಫಿಟ್ ಆಗಿರುವಂಥದ್ದು KGF ಚಾಪ್ಟರ್ 2 ಇಂದ 200 ಕೋಟಿ ಆಗಿದೆಯಂತೆ. ಸೊ ಅದನ್ನು ಸರಿಕಟ್ಟಾಗಿ ಸಮವಾಗಿ ರಾಮಾಯಣ ಮೂವಿಯಿಂದ ಅಷ್ಟೇ ಪ್ರಾಫಿಟ್, ಅವರಿಗೆ ಹಾಫ್ ಆಫ್ ಪ್ರಾಫಿಟ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ರಾಮಾಯಣ ಮೂವಿಗೆ ಜಾಯ್ನ್ ಆಗಿರುವಂಥದ್ದು. ಅದ್ರ ಜೊತೆಗೆ ಟಾಕ್ಸಿಕ್ದೇನೋ ಅಂಥದ್ದು ವಿಷಯ ಕರೆಕ್ಟಾಗಿ ಸಿಕ್ಕಿಲ್ಲ, ಅಂದರೆ ಅದ್ರ ಪ್ರೂಫ್ ಇಲ್ಲ. ಲೈಕ್ ಟಾಕ್ಸಿಕ್ ಮೂವಿಗೆ ಇವ್ರದ್ದು ದುಡ್ಡು ಹಾಕ್ತಿದ್ದಾರೆ ಅಂತ ಯಾವುದೊಂದು ಪ್ರೂಫ್ ಇಲ್ಲ. ಸೊ ಹೇಳೋದಕ್ಕಾಗಲ್ಲ, ಟಾಕ್ಸಿಕ್ ಮೂವಿಗೂ ಕೂಡ ಇರ್ಬೋದೇನೋ KVN ಪ್ರೊಡಕ್ಷನ್ ಜೊತೆ, ಬಟ್ ಇಲ್ಲ, ಯಾವುದೊಂದು ಪ್ರೂಫ್ ಏನೂ ಸಿಕ್ಕಿಲ್ಲ ಇದುವರೆಗೂ. ಈಗ ಇರೋವಂಥ ವಿಷಯ ಏನಂದರೆ, ರಾಮಾಯಣ ಮೂವಿಗೆ ಇವ್ರದ್ದೊಂದು ಅರ್ಧ ಹಾರ್ಡ್ ವರ್ಕ್ ಇವ್ರದ್ದೇ ಇರೋವಂಥದ್ದು ಅಂತ ವಿಷಯಗಳನ್ನ ಆಚೆ ಬರ್ತಿರೋವಂಥದ್ದು. ರೀಸೆಂಟಾಗಿ ಅವರು, ಅಂದರೆ ಈ ಎಲೆಕ್ಷನ್ ಟೈಮಲ್ಲಿ ಅವರು ಓಟ್ ಹಾಕೋಕ್ಕೆ ಬಂದಾಗ ಅವರ ಹೇರ್ ಸ್ಟೈಲ್ ನೀವು ಗಮನಿಸಿದರೆ, ನಾನು ಈ ಸ್ಕ್ರೀನ್ಶಾಟ್ ನಿಮಗೆ ತೋರಿಸ್ತಿದ್ದೀನಲ್ಲ, ಇದರಲ್ಲಿ ಹೇರ್ ಸ್ಟೈಲಲ್ಲಿ ಚೇಂಜಸ್ ಆಗಿದೆ. ತುಂಬ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ಅದರಲ್ಲಿ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ, ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಅಂದರೆ ಆ ಲಾಂಗ್ ಹೇರ್ ಇದೆ, ಬಟ್ ಅದರಲ್ಲಿ ಸ್ವಲ್ಪ ಚೇಂಜಸ್ ಥರ ಕಾಣಿಸ್ತಾ ಇದೆ. ಲಾಸ್ಟ್ ವೀಡಿಯೋದಲ್ಲಿ ಕೂಡ ಇದನ್ನೇ ನಾನು ಮೆನ್ಷನ್ ಮಾಡಿದ್ದು. ಇದು ಓವರ್ ಆಲ್ ಯಶ್ ಅವರ ಅಪ್ಡೇಟ್ ಆಗಿರುವಂಥದ್ದು ಇಷ್ಟು ವಿಷಯ. ಲೈಕ್ ಅವ್ರೇನು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಇಷ್ಟು ಗೊತ್ತಾಗಿದೆ. ಆಮೇಲೆ ನಾನು ಹೇಳಿದಾಗೇನೆ ವಾರ್ನರ್ ಬ್ರದರ್ಸ್ ಜೊತೆ ಕೈ ಜೋಡಿಸಿ ಇಡೀ ವರ್ಲ್ಡ್ ವೈಡ್ ರೀಚ್ ಮಾಡಿಸ್ಬೇಕು ಅನ್ನೋದೇ ಒಂದು ಇಂಟೆನ್ಷನ್ ಆಗಿರುವಂಥದ್ದು ಟಾಕ್ಸಿಕ್ ಮೂವಿನ. ಇದನ್ನು ನಾನು ಜಸ್ಟ್ ಬಾಯಿ ಮಾತಲ್ಲಿ ಹೇಳಿದ್ದೆ ಅಷ್ಟೇ. ಆದರೆ ರೀಸೆಂಟಾಗಿ ಟ್ವಿಟರಲ್ಲಿ ಸೋರ್ಸಸ್ ಪ್ರಕಾರ ಇರೋವಂಥದ್ದು ಹೀಗೇನೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಓಕೆ, ಅವ್ರೇನು ಯೋಚನೆ ಮಾಡ್ತಿದ್ದಾರೆ ಅಂತ ನಾನೇನು ಅಂದ್ಕೊಂಡಿದ್ನಲ್ಲ ಅದು ನಿಜ ಆಗಿದೆ. ಓಕೆ, ಈಗ ಎರಡನೇ ಅಪ್ಡೇಟ್ ಬಂದು, ಕಾಂತಾರ ಚಾಪ್ಟರ್ 1 ಶೂಟಿಂಗ್ 20 ಡೇಸ್ ನಡೀತಾ ಇದೆ ಕುಂದಾಪುರದಲ್ಲಿ. ಇದರ ಅಪ್ಡೇಟ್ ಆ್ಯಕ್ಚುಲಿ ಇಲ್ಲಿ ಬಂದಿದೆ, ಬಟ್ ಅದಕ್ಕೂ ಮೊದಲು ನನಗೆ ಬಂದಿತ್ತು. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅಂದರೆ ಅಲ್ಲಿ ಏನು ನಡೀತಿದೆ ಅನ್ನೋದ್ರ ವಿಷಯದಲ್ಲಿ ನಂದೇನೋ ಪರ್ಸ್ನಲ್ ವಿಷಯ ಇದೆ ಅಲ್ಲಿ, ಅದಕ್ಕೆ ನಾನು ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ, ಆದರೆ ಹೇಳ್ತೀನಿ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಆದರೆ ರಕ್ಷಿತ್ ಶೆಟ್ಟಿ ಅವರೇನೆ ಅವ್ರ ಬಾಯಲ್ಲೇ ಹೇಳಿದ್ದಾರೆ, ಅದು ಕೂಡ ವೋಟಿಂಗ್ ಟೈಮಲ್ಲಿ ಹೇಳಿರುವಂಥದ್ದು. ಏನಂತಂದರೆ, ಅವ್ರದ್ದಿನ್ನೂ ಪ್ರೀ ಪ್ರೊಡಕ್ಷನ್ ಮುಗಿತಾ ಬಂತು, ಇನ್ನೇನಿದ್ರು ಶೂಟಿಂಗ್ ಸ್ಟಾರ್ಟ್ ಆಗಬೇಕಷ್ಟೇ, ಸ್ಟಾರ್ಟ್ ಆಗಿಲ್ಲ ಅಂತ. ಅದರ ಅರ್ಥ ಮೇಗೇನೆ ಸ್ಟಾರ್ಟ್ ಆಗುತ್ತೆ, ಮೇ ಫಸ್ಟ್ ವೀಕಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಅಂತ ಇತ್ತಲ್ಲ ಬಸ್ ನ್ಯೂಸ್ ಪ್ರಕಾರ. ಸೊ ಈಗ ರಕ್ಷಿತ್ ಶೆಟ್ಟಿ ಅವ್ರದ್ದೇ ಮಾತಾಡೋದಾದರೆ, ರಿಚರ್ಡ್ ಆ್ಯಂಟೋನಿ ಇದ್ರದ್ದು ಫೈನಲ್ ಡ್ರಾಫ್ಟ್ ಇನ್ನೇನು ರೆಡಿ ಆಗ್ತಾ ಇದೆ, ಇದ್ರದ್ದು ಶೂಟಿಂಗ್ ನಡೆಯುತ್ತೆ. ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಪ್ಡೇಟ್ ಇರುವಂಥದ್ದೇನೆ ಈ ಕಾಂತಾರ ರಿಚರ್ಡ್ ಆ್ಯಂಟೋನಿಲಿ ಒಂದು ಅಪ್ಡೇಟ್ ನಾನು ಹೇಳೋಕೆ ಹೊರಟಿರುವಂಥದ್ದು ಏನಂದರೆ, ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಅವರು ಸ್ವಲ್ಪ ಒಂದು ಆಡಿಷನ್ ಅಂತ ಇಡ್ತಾ ಇದ್ದಾರೆ. ಅಂದರೆ ಒಂದು ಮೇಯ್ನ್ ಕ್ಯಾರೆಕ್ಟರ್ನೇ ಚೂಸ್ ಮಾಡ್ತಾರೆ, ಆಡಿಷನ್ ಅಂತ ಇಡ್ತಾರೆ. ಆದಷ್ಟು ಬೇಗ ಅನೌನ್ಸ್ಮೆಂಟ್ ಕೂಡ ಆಗ್ಬೋದೇನೋ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಇದ್ರದ್ದು, ಅಂದರೆ ರಿಚರ್ಡ್ ಆ್ಯಂಟೋನಿದು ಆಡಿಷನ್ಸ್ ಅಂತ ಇಡ್ಬೋದೇನೋ ಅಂತ ಅನ್ಕೊತಾ ಇದ್ದೀನಿ. ಕನೆಕ್ಷನ್ ಇದೆಯಲ್ಲ ಕಾಂತಾರಾಗೆ ಮತ್ತು ರಿಚರ್ಡ್ ಆ್ಯಂಟೋನಿಗೆ, ಅಂದರೆ ರಿಷಬ್ ಶೆಟ್ಟಿ ಅವರಿಗೆ, ರಕ್ಷಿತ್ ಶೆಟ್ಟಿ ಅವರಿಗೆ, ಇದ್ರ ಬಗ್ಗೆ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು ಕೋಸ್ಟಲ್ ಏರಿಯಾಸಲ್ಲಿ ಆಗ್ತಿರೋವಂಥ ಮೂವಿ ಆಗಿರುವಂಥದ್ದು, ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಹಾಸನವನು ನಮ್ಮ ದಕ್ಷಿಣ ಕನ್ನಡ ಅಂತ ಹೇಳ್ತಿದ್ದೀನಿ, ಪರವಾಗಿಲ್ಲ, ನಡೆಯುತ್ತೆ, ಕರ್ನಾಟಕನೇ ಅಲ್ವಾ. ಹಾಗೆಯೇ ಅದೇ ಒಂದು ಕನೆಕ್ಷನಲ್ಲಿ ಬರ್ತೀನಿ, ಕಿರಣ್ ರಾಜ್ ಅವರು, ಅವರ ಮೂವಿ ಚಾರ್ಲಿ 777 ಅವರ ಡೈರೆಕ್ಷನಲ್ಲಿ ಅಂಡರಲ್ಲೇ ಬಂದಿರುವಂಥದ್ದು. ಇದು ಜಪಾನ್ವರೆಗೂ ಕೂಡ ತಲುಪಿದ್ದೆ. ಹಾಗೆಯೇ ಕಿರಣ್ ರಾಜ್ ಅವರು ಜಾನ್ ಅಬ್ರಹಾಮ್ನ ಕೂಡ ಮೀಟ್ ಮಾಡಿದ್ದಾರೆ. ಸುಮ್ಮನೆ ಮೀಟ್ ಆಗಿರುವಂಥದ್ದಲ್ಲ, ಅಪ್ಕಮಿಂಗ್ ಪ್ರಾಜೆಕ್ಟ್ಸಿಗೆ ಏನೋ ಒಂದು ಮಾತುಕತೆ ನಡೆದಿದೆ ಅಂತ ಕೂಡ ಬಸ್ ನ್ಯೂಸ್ ಪ್ರಕಾರ ಇರೋವಂಥದ್ದು. ಈಗ ರೀಸೆಂಟಾಗಿ ಒಂದು ಟ್ರೈಲರ್ ರಿಲೀಸ್ ಆಗಿದೆಯಲ್ಲ, ಫ್ಯಾಮಿಲಿ ಡ್ರಾಮಾ ಅಂತ. ಇದು ಎಲ್ಲ ಆಡಿಯನ್ಸಿಗೆ ಇಷ್ಟ ಆಗಿದೆ. ಅಂದರೆ ಆಫ್ಟರ್ ಲಾಂಗ್ ಟೈಮ್ ಈ ಥರದ್ದೊಂದು ಕಾಮಿಡಿ ಡ್ರಾಮಾನ ನೋಡೋಕ್ಕೆ ಸಿಗ್ತಿರೋವಂಥದ್ದು ಅಂತ ಮಾತುಕತೆ ನಡೀತಿದೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇ ಈಗ ಫೈನಲಿ ಡಿ ಬಾಸ್ ಅವ್ರ ಬಗ್ಗೆ ಹೇಳೋದಾದರೆ, ನನಗಿಲ್ಲಿ ಡೆವಿಲ್ ಬಗ್ಗೆ ಅಪ್ಡೇಟ್ ಏನಿಲ್ಲ. ಡಿ ಬಾಸ್ ಅವ್ರ ಬಗ್ಗೆ ಹೇಳೋದಾದರೆ, ಲೈಕ್ ಅವ್ರ ಹ್ಯಾಂಡ್ಸ್, ಅಂದರೆ ನೀವು ವೋಟಿಂಗ್ ಟೈಮಲ್ಲಿ ಏನು ನೋಡಿದ್ರಲ್ಲ, ಎಲೆಕ್ಷನ್ ಟೈಮಲ್ಲಿ ವೋಟ್ ಮಾಡೋಕ್ಕೆ ಬಂದಾಗ ಅವ್ರ ಹ್ಯಾಂಡ್ ಏನು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಇದನ್ನು ನೋಡಿ ನನಗೆ ಏನು ಅನ್ನಿಸ್ತಿದೆ ಅಂದರೆ, ನನಗೆ ರಿಪೋರ್ಟ್ ಸಿಕ್ಕಿರೋ ಪ್ರಕಾರ ಡೆವಿಲ್ ಶೂಟ್ ಏನಿದೆ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗಬೇಕು, ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗಬೇಕು. ಸೆಟ್ ವರ್ಕ್ ಕೂಡ ನಡೀತಾ ಇದೆ. ಆದರೆ
ಇವರ ಹ್ಯಾಂಡ್ ಇಂಜುರಿ ನೋಡಿದ್ರೆ ನನಗೆ ಯಾಕೋ ಸ್ಟಾರ್ಟ್ ಆಗೋ ರೀತಿ ಕಾಣ್ತಾ ಇಲ್ಲ. ಇದೇನು ಹೊಸ ವಿಷಯ ಏನಲ್ಲ, ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಾರೆ, ಕ್ಯಾನ್ಸಲ್ ಆಗೋವಂಥದ್ದು ಇದೇನು ಹೊಸ ವಿಷಯ ಅಲ್ಲ. ಆದರೆ ನಾನು ಈಗ ನೋಡ್ತಿರೋಂಥ ಕಂಡೀಷನಲ್ಲಿ ಹೇಳ್ತಿರೋವಂಥದ್ದು ಸ್ಟಾರ್ಟ್ ಆಗೋ ಅಂಥ ಚಾನ್ಸಸ್ ನನಗೆ ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಮೆನ್ಷನ್ ಮಾಡ್ತೀನಿ, ಅವ್ರೇನು ಹಾಕಿದಾರಲ್ಲ, ಲೈಕ್ ಅದೇನು ಅಂತ ಗೊತ್ತಿಲ್ಲ, ಮೆಡಿಕಲ್ ಯಾರಾದರೂ ಇದ್ದರೆ ದಯವಿಟ್ಟು ಹೇಳಿ. ಆ್ಯಂಡ್ ಆ ಒಂದು ಸಪೋರ್ಟಿಗೋಸ್ಕರ ಇಟ್ಟಿರೋ ಅಂಥದ್ದು ಏನಿದೆ, ಟರ್ಮಿನೇಟರ್ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಆ ಬಾಡಿಗೆ ಸೂಟ್ ಆಗ್ತಾನೂ ಕೂಡ ಇದೆ. ಹಾಗೇನೇ ಒಂದು ಮೂವಿ, ಆ ಥರದ್ದು ಒಂದು ಮೂವಿ ತೆಗಿಲಿ ಅಂತ ನನಗೆ ಆಸೆ ಇದೆ. ಯಾಕೆಂದರೆ ಆ ಒಂದು ಕಟ್ಔಟಿಗೆ ಅದು ಸೂಟ್ ಆಗುತ್ತೆ ಅಂತ ಹೇಳ್ತಾ, ಆ ಥರದ್ದೊಂದು ಮೂವಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಲೈಕ್ ಫುಲ್ ಟೆಕ್ನಾಲಜಿನೆಲ್ಲ ಬಳಸ್ಕೊಂಡು ಅವ್ರ ಬಾಡಿಗೆ ತಕ್ಕನಾಗಿ ಒಂದು ಮೂವಿ ಮಾಡಿದಿದ್ರೆ ಸಖತ್ತಾಗಿರ್ತಿತ್ತು ಅಂತ ಇದು ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಶುರುವಾಗಿದ್ದರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.